ಹಾಯ್ ಹಲೋ ನಮಸ್ಕಾರ. ನಿನ್ನೆ ಶುಕ್ರವಾರ ಇದ್ದಿದ್ರಿಂದ ಮಧುಗಿರಿಯಲ್ಲಿರುವ ಶ್ರೀ ದಂಡಿನ ಮಾರಮ್ಮ ದೇವಸ್ಥಾನಕ್ಕೆ ಹೊರಟು. ವಿಷಯ ಏನಪ್ಪಾ ಅಂದ್ರೆ, ನಾವು ದಂಡಿನ ಮಾರಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋಕೆ ಮೊದಲು ಆಕೆಯ ತಂಗಿಯಾದ ಶೆಟ್ಟಿಹಳ್ಳಿ ಮಾರಮ್ಮ ದೇವಸ್ಥಾನದಲ್ಲಿ ಮೊದಲು ಪೂಜೆ ಮಾಡಿಸ್ಬೇಕಂತೆ. ಈ ವಾಡಿಕೆನ ಅಲ್ಲಿಯ ಜನರು ಮತ್ತೆ ಸುತ್ತಮುತ್ತ ಗ್ರಾಮಸ್ಥರು ತುಂಬಾ ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರಂತೆ. ಸೊ ವಿಷಯ ಗೊತ್ತಾದ್ಮೇಲೆ ನಾನು ಕೂಡ ಶೆಟ್ಟಿಹಳ್ಳಿ ಮಾರಮ್ಮ ದೇವಸ್ಥಾನಕ್ಕೆ ಹೊರಟೆ. ಅಲ್ಲಿ ಹೋಗಿ ಆರತಿ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ದಂಡಿನ ಮಾರಮ್ಮನ ದೇವಸ್ಥಾನ ಕಡೆ ಹೊರಟೆ. ಅಲ್ಲಿ ಬ್ಯಾಡ್ ಲಕ್ ಏನಪ್ಪಾ ಅಂದ್ರೆ, ಅಲ್ಲಿ ಈಗ ದನಗಳ ಜಾತ್ರೆ ನಡೀತಾ ಇದೆ. ದೇವಸ್ಥಾನದಲ್ಲಿ ಪೇಂಟಿಂಗು ಮತ್ತೆ ಅಲ್ಲಿ ಕ್ಲೀನಿಂಗು ನಡೀತಾ ಇರೋದ್ರಿಂದ ಅಲ್ಲಿ ಹೋಗಿರೋ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶ ಇಲ್ಲ. ಸರಿ ಅಂತ ಹೊರಗಡೆ ಇರೋ ವಿಗ್ರಹಕ್ಕೆ ಪೂಜೆ ಮಾಡ್ಕೊಂಡು ಮನೆ ಕಡೆ ಹೊರಟ್ವಿ. ನೀವೇನಾದ್ರೂ ಅಮ್ಮನವರ ದರ್ಶನಕ್ಕೆ ಹೋಗೋದಿದ್ರೆ ಬುಧವಾರದ ಮೇಲೇನೆ ಹೋಗಿ, ಅಲ್ಲಿವರೆಗೂ ದರ್ಶನ ಇದೆ. ಗೊತ್ತಿಲ್ಲದೆ ಇರೋರಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಶೆಟ್ಟಿಹಳ್ಳಿ ದೇವಸ್ಥಾನದಲ್ಲಿ ಪೂಜೆನ ತುಂಬಾ ನೀಟಾಗಿ ಮಾಡ್ಕೊಡ್ತಾರೆ. ನಾವು ತಗೊಂಡೋಗಿರೋ ಹಣ್ಣು, ಹೂವು, ಕಾಯಿ, ಮಡಲಕ್ಕಿ ಪ್ರತಿಯೊಂದನ್ನು ದೇವರ ಮುಂದೆ ಇಟ್ಟು, ಹೂವು ಕೂಡ ಅಮ್ಮನಿಗಾಕಿ, ಮಡಲಕ್ಕಿನೂ ಸಹ ತಗೊಂಡೋಗಿರೋರ ಕೈಯಲ್ಲಿ ಮಡಲ್ ದುಂಬಿಸಿ ಅಮ್ಮನ ಮುಂದೆ ಇಡ್ತಾರೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಥ್ಯಾಂಕ್ ಯು. ಬೈ ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.